ಎನಕ್ಕೂ ನಡಕರಗದ. ಅವರ ಹೇಳಿಕೆಯಲ್ಲಿ ಅವಮಾನ ಏನಿದೆ, ಸರಿ ಇದೆ ಅಲ್ವಾ? ಕಮಲ್ ಹಾಸನ್ ಪರ ನಿಂತ ನಟ ಕಿಶೋರ್. ತಮಿಳುನಾಡಿನಲ್ಲಿ ಕಳಪೆಯಾಗಿದ್ದ ನಿಮ್ಮ ಚಿತ್ರ ಕರ್ನಾಟಕದಲ್ಲಿ ಹಿಟ್ಟಾಗಿತ್ತು. ನಟ ಸಾಧು ಕೋಕಿಲ. ಎಸ್, ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಕಮಲ್ ಹಾಸನ್ ಹೇಳಿಕೆಯನ್ನ ನಟ ಕಿಶೋರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಹೇಳಿಕೆಯಿಂದ ಯಾರಿಗೆ ಅವಮಾನ ಆಗಿದೆ, ಭಾಷೆಗಳು ಎಲ್ಲಿಂದ ಹುಟ್ಕೊಂಡಿದೆ ಅನ್ನೋದರ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲಿ ಕೂಡ ಸಿಗೋದಿಲ್ಲ ಅಂದಿದ್ದಾರೆ ನಟ ಕಿಶೋರ್. ತಗ್ ಲೈಫ್ ಸಿನಿಮಾದ ಈವೆಂಟ್ನಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳುವ ಮೂಲಕ ನಟ ಕಮಲ್ ಹಾಸನ್ ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಅವರ ಈ ವಿವಾದಾತ್ಮಕ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಅಲ್ಲದೆ ಈ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಗಳು ಆಗ್ತಾ ಇದೆ. ಈ ಬೆನ್ನಲ್ಲೇ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ನಟ ಕಿಶೋರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹೌದು, ಭಾಷೆಯಲ್ಲಿ ಮೇಲು ಕೀಳು ಇಲ್ಲ. ನನ್ನ ತಾಯಿಯ ಹೊಟ್ಟೆಯಿಂದ ನಾನು ಹುಟ್ಟಿ ಬಂದೆ ಅಂದ್ರೆ ಅದು ನನಗೆ ಹಾಗೂ ನನ್ನ ತಾಯಿಗೆ ಅವಮಾನ ಅಲ್ವಲ್ಲ. ಅವರ ಹೇಳಿಕೆ ಅವಹೇಳನಕಾರಿ ಅಂತ ನಾವು ಅಂದ್ಕೊಂಡ್ರೆ ಅದು ಅಂದ್ಕೊಂಡಂಗೆ ಆಗುತ್ತೆ. ತುಂಬಾ ತಿಳಿದಂತಹ ಮನುಷ್ಯ ಏನೋ ಹೇಳಿದ್ದಾರೆ ಅಂದ್ರೆ ಅದರಲ್ಲಿ ಅರ್ಥ ಇರಬೇಕು. ಎಲ್ಲ ಭಾಷೆಗಳು ಎಲ್ಲಿಂದಲೋ ಹುಟ್ಟಿ ಬಂದಿರುತ್ತೆ. ಹಾಗಂತ ಒಂದು ಭಾಷೆಯೇ ಮೇಲು ಇನ್ನೊಂದು ಭಾಷೆ ಕೀಳು ಅಂತ ಆಗುವುದಿಲ್ಲ. ಕನ್ನಡವು ಎಲ್ಲಿಂದಲೋ ಹುಟ್ಟಿ ಬಂದಿದೆ, ತಮಿಳು ಎಲ್ಲಿಂದಲೋ ಹುಟ್ಟು ಬಂದಿದೆ. ಇದು ಯಾರಿಗೂ ಅವಮಾನ ಅಲ್ಲ ಅಂತ ಮಾಧ್ಯಮಗಳಿಗೆ ನಟ ಕಿಶೋರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಷೆಯನ್ನ ಭಾವುಕವಾಗಿ ನೋಡಬೇಡಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಭಾವುಕವಾಗಿ ಜನರನ್ನ ರೊಚ್ಚಿಗೇಳಿಸದಂತೆ ನೋಡ್ಕೊಳ್ಬೇಕು. ನಮ್ಮಲ್ಲಿ ಭಾಷೆ, ಧರ್ಮ, ಜಾತಿ ಎಲ್ಲವನ್ನ ಇಟ್ಕೊಂಡು ಬಳಸ್ಕೊಂಡು ಅದನ್ನೇ ರಾಜಕೀಯ ಮತ್ತು ಬಂಡವಾಳ ಮಾಡಿಕೊಂಡು ಲಾಭ ತೆಗೆದುಕೊಳ್ಳುವವರೇ ಜಾಸ್ತಿ ಇರೋದ್ರಿಂದ ಇದನ್ನ ಭಾವುಕವಾಗಿ ನೋಡದೆ ಭಾಷೆಯನ್ನ ಭಾಷೆಯಾಗಿ ಪರಿಗಣಿಸಿ ಅಂತ ಕಿಶೋರ್ ಹೇಳ್ಕೊಂಡಿದ್ದಾರೆ. ಅವರ ಹೇಳಿಕೆಯಿಂದ ಅವಮಾನ ಆಗಿದೆಯಾ? ಎಲ್ಲವೂ ತಿಳಿದ ಮನುಷ್ಯ ಏನನ್ನೋ ಹೇಳ್ತಿದ್ದಾರೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಹೇಳಿಕೆಯಿಂದ ಯಾರಿಗೆ ಅವಮಾನ ಆಯಿತು? ಭಾಷೆಗಳು ಎಲ್ಲಿಂದ ಹುಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲೂ ಕೂಡ ಸಿಗೋದಿಲ್ಲ. ಎಲ್ಲಿಂದ ಬಂತು ಅನ್ನುವ ಸಂಶೋಧನೆಗಳು ಇನ್ನೂ ಕೂಡ ನಡೀತಾನೆ ಇದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅಂತಂದ್ರೆ ಅವಮಾನ ಅಂತ ಯಾಕೆ ಅಂದ್ಕೊಳ್ಬೇಕು? ಇದರಿಂದ ಭಾಷೆಗೆ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ ಅಂತಾನೂ ಇಲ್ವಲ್ಲ ಅಂತ ನಟ ಕಿಶೋರ್ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ತಮ್ಮ ವಿರುದ್ಧ ಇಷ್ಟೆಲ್ಲ ಪ್ರತಿಭಟನೆಗಳು ಆಗ್ತಾ ಇದ್ರು ನಟ ಕಮಲ್ ಹಾಸನ್ ಮಾತ್ರ ನಾನು ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಪ್ರೀತಿಯಿಂದ ಹೇಳ್ತೀನಿ. ನಾನು ಬೆದರಿಕೆ ಹಾಕ್ತಾ ಇಲ್ಲ, ಬೆದರಿಕೆಗೆ ಬಗ್ಗುವುದೂ ಇಲ್ಲ. ನಾನು ತಪ್ಪೇ ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂದಿದ್ದಾರೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ನಾನು ತಪ್ಪಾಗಿದ್ರೆ ಕ್ಷಮೆ ಯಾಚಿಸ್ತೀನಿ. ನನ್ನ ತಪ್ಪು ಏನೂ ಇಲ್ಲದೆ ಇದ್ದಾಗ ಕ್ಷಮೆ ಕೇಳುವುದಿಲ್ಲ. ಇದೇ ನನ್ನ ಜೀವನ ಶೈಲಿ ಅಂತ ಇತ್ತ ಕಮಲ್ ಹಾಸನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಷಯಕ್ಕೆ ಈಗ ನಮ್ಮ ಕನ್ನಡದ ಕಾಮಿಡಿ ಸ್ಟಾರ್ ಸಾಧು ಕೋಕಿಲ ಅವರು ಕೂಡ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಶಿವಣ್ಣ, ಮಣಿರತ್ನಂ ಸೇರಿದಂತೆ ಎಲ್ಲಾ ಭಾಷೆಯ ನಟರಿದ್ದಾರೆ. ಇದು ಒಳ್ಳೆಯ ಮದುವೆಯ ಊಟ. ಕಮಲ್ ಹಾಸನ್ ಎಲ್ಲರನ್ನ ತಿಂದ ನಂತರ ಕೈ ತೊಳಿಬೇಕು, ಆದ್ರೆ ಅವರ ಮೈಗೆ ಒರೆಸ್ಕೊಂಡಿದ್ದಾರೆ. ಎಷ್ಟು ತಪ್ಪು ನೋಡಿ. ನೀವೆಂಥ ಮೇಧಾವಿ ಆಗಿದ್ರಿ, ಗೊತ್ತಿರೋದಷ್ಟೇ ಮಾತಾಡ್ಬೇಕಲ್ವಾ? ಸಿನಿಮಾ ಪ್ರಮೋಷನ್ ಮಾಡಿದ್ದೀರಿ, ನಮ್ಮ ಸ್ನೇಹಿತರು ಅಂತ ಹೇಳಿದ್ರಿ, ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿದ್ರಿ, ನಮಗೆಲ್ಲ ಹೆಮ್ಮೆ ಇದೆ. ಕನ್ನಡಕ್ಕೆ, ನಮ್ಮ ಭಾಷೆಗೆ ದುಡಿದು ಕನ್ನಡ ಅಂತ ಹೋರಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನೀವು ಮಾತನಾಡಿದ ಮೇಲೆ ಅಲ್ಲಿಗೆ ಬಿಡಬೇಕಾಗಿತ್ತು. ಅದಕ್ಕೂ ಮುಂದೆ ಹೋಗಿ ತಮಿಳಿನಿಂದಲೇ ಕನ್ನಡ ಹುಟ್ಟು ಅಂತ ನಿಮಗೆ ಗೊತ್ತಿಲ್ಲದ ಮೇಲೆ ಮಾತಾಡಬಾರ್ದಿತ್ತು ಅನ್ನುವ ಮೂಲಕ ಮಾಧ್ಯಮಗಳಿಗೆ ಸಾಧು ಕೋಕಿಲ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವೇಸ್ಟ್ ಆಫ್ ಟೈಮ್. ನಿಮ್ಮ ಸಿನಿಮಾಗೆ ಅದು ಕುತ್ತನ್ನ ತಂದಿದೆ. ಕನ್ನಡ ಸಾಹಿತ್ಯ ಪುರಾತನ ಕಾಲದ್ದು. ಲಿಪಿ ಕನ್ನಡ ಬಂದ ಮೇಲೆಯೇ ಬೇರೆ ಬಂದಿರುವುದು ಅಂತಾನೆ ಇದೆ. ಇದನ್ನೆಲ್ಲ ತಿಳಿದುಕೊಂಡವರು ಮಾತಾಡ್ತಾರೆ. ನೀವು ನಿಮ್ಮ ಸಿನಿಮಾನ ಪ್ರಮೋಷನ್ ಮಾಡಿಕೊಳ್ಳಿ, ಹಾಗಂತ ಭಾಷೆಯನ್ನ ಹಂಗೆಲ್ಲ ಮಾತಾಡೋದು ಬಹಳ ಅಪರಾಧ ಅಂತ ಹಾಸ್ಯ ನಟ ಸಾಧು ಕೋಕಿಲ ಹೇಳಿಕೊಂಡಿದ್ದಾರೆ. ನಿಮಗಿರುವ ಬೆಲೆ ಉಳಿಸ್ಕೊಳ್ಳಿ. ನೀವು ಕ್ಷಮೆ ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಸೋನು ನಿಗಮ್ ಕನ್ನಡ ಹಾಡು ಹಾಡಿಲ್ಲ ಅನ್ನೋದು ಬಿಟ್ರೆ ಅವನಿಗೆ ನಾವು ಕನ್ನಡ ಸಾಹಿತ್ಯ ಕೊಟ್ರೇನೆ ಅವನು ಹಾಡೋದು. ಆದರೆ ಕಮಲ್ ಹಾಸನ್ ಅವರು ಕನ್ನಡವನ್ನ ಮಾತಾಡ್ತಾರೆ. ಅವರ ಸಿನಿಮಾಗಳು ತಮಿಳಿನಲ್ಲೇ ಓಡದೆ ಹೋದ್ರೂ ಕರ್ನಾಟಕದಲ್ಲಿ 100 ದಿನ ಓಡಿದೆ. ಅವರ ಗುಣ ಸಿನಿಮಾ ತಮಿಳುನಾಡಿನಲ್ಲಿ ಕಳಪೆ ಸಿನಿಮಾ. ಆದರೆ ಕರ್ನಾಟಕದಲ್ಲಿ 100 ದಿನದ ಸಿನಿಮಾ ತಮಿಳುನಾಡಿನಲ್ಲಿ 100 ದಿನ ಓಡಿದ್ರೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾ 200 ದಿನ ಓಡುತ್ತೆ.
ಕನ್ನಡಿಗರು ಕಲಾವಿದನ ಕಲೆಗೆ ಬೆಲೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಅವರು ಅದ್ಭುತ ನಟ ಅಂತ ಕೊಟ್ಟಿರೋ ಬೆಲೆ ಇದು. ಅದನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಕ್ಷಮೆ ಕೇಳಿ ಸುಮ್ಮನಾಗಬೇಡಿ. ಅದನ್ನ ಬಿಟ್ಟು ಭಾಷೆ ಬಗ್ಗೆ ಮಾತನಾಡೋದು ತಪ್ಪು ಅಂತ ಸಾಧು ಕೋಕಿಲ ಹೇಳಿದ್ದಾರೆ. ಇನ್ನು ಸರ್ಕಾರದ ಜವಾಬ್ದಾರಿ ಇದು. ಕಮಲ್ ಹಾಸನ್ ಅವರು ಗೊತ್ತಿಲ್ಲದೆ ಮಾತಾಡಿರ್ಬೇಕು. ಅವರ ಸಿನಿಮಾವನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಎಂತಹ ದೊಡ್ಡ ಅಪರಾಧ ಮಾಡಿದ್ದಾರೆ, ಅದನ್ನ ಸರ್ಕಾರ ಖಂಡನೆ ಮಾಡಬೇಕು. ಈ ರೀತಿ ಮಾತನಾಡುವವರನ್ನ ಸರ್ಕಾರ ಸಂಪೂರ್ಣವಾಗಿ ಕಟ್ ಮಾಡಬೇಕು ಅಂತ ಸಾಧು ಕೋಕಿಲ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.